ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು ವಿಶ್ ಯು ದ ಸೇಮ್. ಹಾಯ್ ಎಲ್ರಿಗೂ ನಮಸ್ಕಾರ. ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ನಮ್ಮ ಮನೇಲಿ ವುಮೆನ್ಸ್ ಡೇ ಆಚರಿಸ್ತಿದ್ವಿ. ಪ್ರತಿ ವರ್ಷ ಇದು ಆಚರಿಸ್ತೀವಿ. ಇದು 3ನೇ ವರ್ಷ. ನಾನು ಎಲ್ರಿಗೂ ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಬರೋಕ್ಕೆ ಹೇಳಿದ್ದೆ. ಎಲ್ಲರೂ ಯೆಲ್ಲೋ ಕಲರ್ ಡ್ರೆಸ್ಸು ಸ್ಯಾರಿ ಎಲ್ಲ ಹಾಕೊಂಡ್ಬಂದಿದ್ರು. ಅವ್ರಿಗೆಲ್ಲ ವೆಲ್ಕಮ್ ಮಾಡಿದೆ, ಚಾಕ್ಲೇಟ್ ಕೊಟ್ಟು ವೆಲ್ಕಮ್ ಮಾಡಿದೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಎಲ್ಲರೂ ವಿಡಿಯೋ ನೋಡಿ. ಬಂದ ತಕ್ಷಣ ನಾನು ವೆಲ್ಕಮ್ ಜ್ಯೂಸ್ ಕೊಟ್ಟೆ, ಎಲ್ರಿಗೂ ಲೆಮನ್ ಜ್ಯೂಸ್ ಕೊಟ್ಟೆ. ಅವ್ರಿಗೆಲ್ಲ ವೆಲ್ಕಮ್ ಮಾಡಿ ನಾನು ಆಮೇಲೆ ಕೇಕ್ ಕುಯ್ದ್ವಿ. ಎಲ್ಲರೂ ಸೇರ್ಕೊಂಡು ಕೇಕ್ ಕುಯ್ದ್ವಿ. ಕೇಕ್ ಕುಯ್ದ್ಮೇಲೆ ಆಮೇಲೆ ಗೇಮ್ಸ್ ಎಲ್ಲ ಆಡಿಸಿದ್ದೀನಿ. ನೀವೇ ಈಗ ಹೋಗಿ ನೋಡಿ. ವುಮೆನ್ಸ್ ಡೇ ಆಚರಿಸ್ತಾ ಇದ್ವಿ ನಮ್ಮ ಮನೇಲಿ ಪ್ರತಿ ವರ್ಷದಲ್ಲಿ. ಇದು 3ನೇ ವರ್ಷ. ಮುಂಚೆನೂ ಆಚರಿಸ್ತಾ ಇದ್ವಿ, ಹೊರಗಡೆ ಆಚರಿಸ್ತಿದ್ವಿ. ಈಗ ನಾವು ಇಲ್ಲಿ 3ನೇ ವರ್ಷ ಆಚರಿಸ್ತಿದ್ದೀವಿ ನಮ್ಮ ಮನೇಲಿ. ಎಲ್ರಿಗೂ ಸ್ವಾಗತ. ನಾವು ಪ್ರಾರ್ಥನೆ ಮಾಡ್ತೀವಿ, ವಾಣಿ ಸ್ವಾಗತ ಭಾಷಣ ಮಾಡ್ತಾರೆ. ಗುರುವಿಗೆ ಗುರು ನಿನ್ನ ಹೆಸರು, ಶುರುವಿಗೆ ಶುರು ನಿನ್ನ ಹೆಸರು, ಅಯ್ಯಪ್ಪ ಸೋದರ ಲಂಬೋದರ ಲಕುಮಿಕರ, ನಮಿಸುವೆ ಗಣಪನೇ ವರ ಕೊಡು ಮಹಿಮನೆ, ನಮಿಸುವೆ ಗಣಪನೇ ವರ ಕೊಡು ಮಹಿಮನೆ. ಗಣಪಣ್ಣನೆಲ್ಲರೂ ಕೊಂಡಾಡಿರೋ ಶರಣಂ 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 ಶರಣಂ, ಗಣಪಣ್ಣನೆಲ್ಲರೂ ತೇಲಾಡಿರೋ ಶರಣಂ 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 ಶರಣಂ. ಮೊದಲಿಗೆ ಈ ಒಂದು ಮಹಿಳಾ ದಿನಾಚರಣೆಯ ಪರವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಹ ಹಾಜರಾಗಿದ್ದೀರಾ. ತುಂಬ ಖುಷಿಯಾಗಿದೆ. ಎಲ್ಲರಿಗೂ ಇಷ್ಟು ಜನ ಸೇರ್ತೀವಿ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ. ಆ್ಯಕ್ಚುಲಿ ಒಂದು 5 ಜನನೋ 6 ಜನನೋ ಅಂತ ಅಂದ್ಕೊಂಡಿದ್ವಿ. ಆದರೆ ಒಂದು 7-10 ಜನ ಆಗಿರೋದು ತುಂಬ ಖುಷಿಯಾಗಿದೆ. ಮೊದಲಿಗೆ ನಿರ್ಮಲಾ ಆಂಟಿ ಅವರು ಸೀನಿಯರ್ ಅವ್ರು ಬಂದಿದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಫಸ್ಟ್ ಇಯರ್ ಅನಿಸುತ್ತೆ ಇದು. ತುಂಬಾ ಖುಷಿ ಆಯಿತು. ದಿವ್ಯಾ ಸಾರಿ ಅವರು ಆಗಮಿಸಿದ್ದಾರೆ. ಗಗನ, ಲತಾ, ಮಮತಾ, ತನುಜಾ, ಮೇಯ್ನ್ ಕಾಮಾಕ್ಷಿ ಅವರು ಪಾಪ ಈ ಒಂದು ಕಾರ್ಯಕ್ರಮವಾಗಿ ಎಲ್ಲಾನು ರೂಪಿಸಿದ್ದಾರೆ. ಅವರು ಮಾಡಿ ಇವ್ರ ಮನೆಯಲ್ಲೇ ಪಾಪ ಎಲ್ಲಾನು ಪ್ರತಿಯೊಂದನ್ನು ಆರ್ಗನೈಸ್ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದು ಹೀಗೆ ಕಡೆ ತನಕನೂ ಸಂತೋಷವಾಗಿ ನಡೆಯಲಿ ಅಂತ ಆಶಿಸ್ತಾ ನನ್ನ ಈ ಒಂದು ಸ್ವಾಗತ ಭಾಷಣವನ್ನು ಮುಗಿಸ್ತೀನಿ. ಹ್ಯಾಪಿ ವುಮೆನ್ಸ್ ಡೇ. ನಾವಿವಾಗ ಗೇಮ್ಸ್ ಆಡಿಸ್ದೆ. ನಾನು ಎಲ್ರಿಗೂ 1ರಿಂದ 9 ನಂಬರ್ ಕೊಟ್ಟಿದ್ದೆ, 1, 2, 3 ಅಂತ. ಯಾರ್ಯಾರಿಗೆ ಫಸ್ಟು ಸೆಕೆಂಡ್ ಬರುತ್ತೆ, ಥರ್ಡ್ ಬರುತ್ತೆ ಅಂತ. ಆಮೇಲೆ ಎಲ್ಲರೂ ನೋಡಿಬಿಟ್ಟು ನಂಬರೆಲ್ಲ ನೋಡಿ ಖುಷಿಪಟ್ಟರು, ನನಗೆ ಇಷ್ಟು ಬಂದಿದೆ ಎಷ್ಟು ಬಂದಿದೆ ನಂಬರು ಅಂತ. ಆಮೇಲೆ ನಾನೇನು ಮಾಡಿದೆ, ಎಲ್ಲರೂ 1, 2, 3 ಅಂತ 3 ಜನನೂ ಕೂರಿಸ್ಬಿಟ್ಟು ಬಿಸ್ಕೆಟ್ ತಿನ್ನೋದು, ಹಣೆ ಮೇಲೆ ಬಿಸ್ಕೆಟ್ಟು ಕೈ ಟಚ್ ಮಾಡಿದರೆ ಮುಖದಲ್ಲೇ ಆ್ಯಕ್ಷನ್ ಮಾಡಿ ಬಿಸ್ಕೆಟ್ ತಿನ್ನೋ ಗೇಮ್ ಆಡಿಸ್ದೆ. ತುಂಬ ಚೆನ್ನಾಗಿತ್ತು, ಕಾಮಿಡಿ ಆಗಿತ್ತು ಆ ಗೇಮು. ಹಾಗೆ ಒಂದು ಲಕ್ಕಿ ವುಮೆನ್ ಅಂತಲೂ ಗೇಮ್ ಇತ್ತು. ಅದರಲ್ಲಿ ಒಂದು 3-4 ಜನಕ್ಕೆ ನಾನು ಲಕ್ಕಿ ವುಮೆನ್ ಗಿಫ್ಟ್ ಕೊಟ್ಟೆ. ಏನು ಯಾವ ಥರ ಅಂತ ಹೇಳ್ತೀನಿ. ಈಗ ಹಣೆ ಮೇಲೆ ಬಿಸ್ಕೆಟ್ ಇಟ್ಕೊಂಡಿದ್ದಾರೆ, ಇಟ್ಕೊಂಡು ಹಿಂಗೆ ಕಣ್ಣಲ್ಲಿ ಹಿಂಗೆ ಅಂದಿ ತಿನ್ಬೇಕು. ಅಲ್ಲ ನೀವು ಒಂದು ಮಾಡ್ಬಿಡಿ, ಅಲ್ಲ ಅಟ್ಲೀಸ್ಟ್ ಒಂದು 2 ಮೂಮೆಂಟ್ ತೋರಿಸಿ.
ಏನು 1 ನಿಮಿಷ ಸ್ಟಾರ್ಟ್ ಜ್ಯೂಸ್ ಆಗಿತ್ತು. ಮಾಡಿ ನೋಡ್ಕೊಳ್ಳಿ ಬಿಡಿಸ್ಕೊಡ್ತೀನಿ ಅವ್ರಿಗೆ. ಅಲ್ಲ ಕಾಮಾಕ್ಷಿ ನಾನು ಟೈಮಿಂಗ್ ಇಟ್ಕೊಂಡಿಲ್ಲ. ಬೇಡ ಹಂಗೆ ನೋಡ್ಕೊಳ್ಳಿ. 3 ಚಾನ್ಸ್ ಮಾತ್ರ ಇಲ್ಲಿ ಬಿದ್ದರೆ ಲತಾ 3 ಚಾನ್ಸ್ ಬಿದ್ದರೆ 3 ಮೇಲೆ ಬಿದ್ದರೆ ಅವ್ರು ಔಟ್. ಅಲ್ಲಿ ತನಕ ಇನ್ನೊಂದ್ ಸ್ವಲ್ಪ ಮೇಲೆ ಇಟ್ಕೊಳ್ಳಿ ನೀವು. ಎಲ್ಲಿ ಇಟ್ಕೋಬೇಕು ಅಂತ ಕರೆಕ್ಟ್ ಆಗಿ ಹೌದು. ಆಂಟಿ ತುಂಬಾ ಮೇಲೆ ಇಟ್ಬಿಟ್ಟಿದ್ದೀರಾ. ಇಟ್ಕೊಂಡಿರೋದು ಫ್ಲಾಟ್ ಆಗಿ ಇಟ್ಕೋಬೇಕು. ಫ್ಲಾಟ್ ಆಗಿಲ್ವಾ? ಹಾಂ ಫಾಸ್ಟ್ ಗಗನ ಇಲ್ಲ, ಏನಾದ್ರು ಮಾಡ್ಬೇಕು. ಸೈಡಿಗೆ ಮಾಡ್ಕೊಳ್ಳಿ. ಅಕ್ಷಯ ಬರ್ಬೇಕು. ಸಾಕು ಒಂದೊಂದೇ ಚಾನ್ಸ್ ಕಾಮಾಕ್ಷಿ. ಲೇಟ್ ಆಗ್ತಾ ಇರ್ತಿಲ್ಲ. 3 ಚಾನ್ಸ್ ಬೇಕಾ? ಕೊಡಿ ನಿರ್ಮಲಕ್ಕ ನೋಡಿ ಬಂದ್ರು ಬರಲ್ಲ ಅಂತ. ಈಗ ನಾಲ್ಗೆ ಚಾಚಿ. ಹಾಂ ಇಲ್ಲ ಹೋಗ್ಬೇಕು ಕಚ್ಕೊಂಡು ಎಷ್ಟು ಬೇಕಾದ್ರೂ ತಿನ್ಬೋದಾ? ಓ ವೆರಿ ಗುಡ್. ಹಂಗಾದ್ರೆ ನೋಡಿ, ಹಂಗಾದ್ರೆ ಕೊಡ್ತೀವಿ. ಒಳಗಡೆ ತಗೊಳ್ಳಿ. ಎಡಗಡೆ ಯಾಕೋ One, 2, 3 ಸ್ಟಾರ್ಟ್. ನೋಡ್ಕೊಳ್ಳಿ. ಶೇರ್ ಮಾಡ್ಕೊ ಪಾಪ ಅವ್ರಿಗೆಲ್ಲ. Find some peace in the stations that I throw on. ತಗೊಳ್ಳಿ. ಒಂಚೂರು ಸ್ವಲ್ಪ ವೆರಿ ಗುಡ್. ಸ್ಟಾರ್ಟ್. 1, 2, 3 ನಾವೀಗ ಬಿಸ್ಕೆಟ್ ಗೇಮ್ ಮಾಡಿದ್ವಲ್ಲ, ತುಂಬ ಚೆನ್ನಾಗಿತ್ತು, ಕಾಮಿಡಿ ಆಗಿತ್ತು. ಎಲ್ಲರೂ ಮುಖದ ಮೇಲೆ ಬಿಸ್ಕೆಟ್ ಇಟ್ಕೊಂಡು ಆ್ಯಕ್ಷನ್ ಮಾಡ್ಕೊಂಡು ತಿಂದರು. ಅದರಲ್ಲಿ ಫೈನಲ್ ಬಂದಿದ್ದು ನಿರ್ಮಲಾ ಅವರು. ನೆಕ್ಸ್ಟ್ ಗೇಮ್ ನಾವು ಬರ್ಡ್ಸಿಂದ ಆಟ ಆಡಿಸ್ದೆ. ಅದು ಅಷ್ಟೇ, ಎಲ್ಲರೂ ಮತ್ತೆ ನಂಬರ್ ಕೊಟ್ಟು 1, 2, 3 ಬಂದವರಿಗೆ ಫಸ್ಟ್ ಯಾರು ಅಂತ ಅದು ನಾನು ಶ್ಯಾಂಪಲ್ ತೋರಿಸ್ದೆ, ಈ ಥರ ಆಡಬೇಕು ಅಂತ. ಆವಾಗ ಎಲ್ಲರೂ ಆಡೋರು ಖುಷಿ ಪಡ್ಕೊಂಡು. ನಾವು ಈ ವಯಸ್ಸಲ್ಲೂ ಒಂದು ಆಟ ಅಂದರೆ ಸಣ್ಣ ಮಕ್ಕಳು ಥರ ಆಗ್ಬಿಡ್ತೀವಿ. ಎಷ್ಟು ಖುಷಿ ಆಗುತ್ತಲ್ವ ಆಟ ಆಡೋಕ್ಕೆ. ಅದರಲ್ಲೂ ಯಾರು ಫಸ್ಟ್ ಬರ್ತಾರೆ, ಯಾರು ಎಷ್ಟು ಆಗ್ತಾರೆ ಅಂತ ಕುತೂಹಲ ಜಾಸ್ತಿ ಇರುತ್ತೆ. ಅದೆಲ್ಲ ನೋಡಿ ಏನೋ ಇಂಟ್ರೆಸ್ಟು, ನಾವು ಆಡಬೇಕು, ನಾವು ಎಷ್ಟಾಗ್ತೀವೋ ಅಂತ ಟೆನ್ಷನ್ ಇರುತ್ತೆ, ಒಬ್ಬರು ಕೈಯೆಲ್ಲ ನಡುಗುತ್ತೆ. ಚೆನ್ನಾಗಿರುತ್ತೆ ಈ ಆಟ ಎಲ್ಲ ಆಡೋಕ್ಕೆ. ಇದು ಪಾರ್ಟ್ 1. ಇನ್ನು ಮುಂದಿನ ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಪಾರ್ಟ್ 2 ಹಾಕ್ತೀನಿ. ಎಲ್ಲರೂ ಹೋಗಿ ಆ ವಿಡಿಯೋನು ನೋಡಿ ಎಂಜಾಯ್ ಮಾಡಿ. ಹೀಗೆ ನನ್ನ ವೀಡಿಯೋ ನೋಡ್ತಾಯಿರಿ. ಥ್ಯಾಂಕ್ ಯು.